ಕ್ರಿಪ್ಟೋ ಕರೆನ್ಸಿ ಇದು ಇಡೀ ಜಗತ್ತನ್ನೇ ಚಿಂತೆಗೆ ನೂಗ್ತಾ ಇರುವಂತ ಶಬ್ದ. ಅತ್ತ ಅಕ್ರಮವೂ ಅಲ್ಲದ ಇತ್ತ ಸಕ್ರಮವೂ ಅಲ್ಲದ ಕರಾಳ ಅರ್ಥವ್ಯವಸ್ಥೆ. ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ನ ಮಾಯಾಜಾಲದಲ್ಲಿ ಭಾರತವು ಸಿಕ್ಕಾಕೊಂಡಿದೆ. ಕರ್ನಾಟಕದಲ್ಲೂ 2020ರಲ್ಲಿ ಬಿಟ್ಕಾಯಿನ್ ಹಗರಣ ಜೋರು ಸದ್ದು ಮಾಡಿತ್ತು. ಅಸಲಿಗೆ ಈ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು, ಭಾರತದ ಅರ್ಥವ್ಯವಸ್ಥೆಗೆ ಇದು ಯಾವ ರೀತಿ ತೊಂದರೆಯನ್ನ ಕೊಡುತ್ತೆ, ಕ್ರಿಪ್ಟೋ ಕಬಂಧ ಬಾಹುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಕಾನೂನು ಬರುತ್ತೆ ಅಂತಂದ್ರೆ ಅದು ಯಾವ ರೀತಿಯ ಕಾನೂನು ಬರಬೇಕು, ಒಂದು ವಿಶೇಷವಾದಂತಹ ಪ್ಯಾಕೇಜ್ ನಿಮ್ಮ ಮುಂದೆ. ಏಪ್ರಿಲ್ 20, 2026 ಅಂದ್ರೆ ಕಳೆದ ಸೋಮವಾರ ಬೆಳ್ಳಂಬೆಳಿಗ್ಗೆ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಮತ್ತು ಅವರ ಮಗ ನಲಪಾಡ್ಗೆ ಇಡಿ ಅಧಿಕಾರಿಗಳು ಶಾಕ್ ನೀಡಿದ್ರು. ಬೆಂಗಳೂರಿನ ಸುಮಾರು 17 ಕಡೆ ಬರೋಬ್ಬರಿ 21 ಗಂಟೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ತಲಾಶ್ ನಡೆಯಿತು. ಇಡಿ ಅಧಿಕಾರಿಗಳ ಈ ದಿಢೀರ್ ದಾಳಿಯ ಹಿಂದೆ ಇದ್ದ ಒಂದೇ ಒಂದು ಲಿಂಕ್ ಅಂದ್ರೆ ಅದು ಬಿಟ್ಕಾಯಿನ್ ಹಗರಣ, ಉರೂಫ್ ಕ್ರಿಪ್ಟೋ ಕರೆನ್ಸಿ ಕರಾಮತ್ತು. ಹೌದು, 2020ರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜೋರು ಸದ್ದು ಮಾಡಿದ್ದ ವಿಚಾರಗಳಲ್ಲಿ ಈ ಬಿಟ್ಕಾಯಿನ್ ಹಗರಣವು ಒಂದು. ಕರ್ನಾಟಕದ ಜನತೆಯಂತೂ ಯಾವ್ದಪ್ಪ ಈ ಬಿಟ್ಕಾಯಿನ್ ಅಂತ ಗೂಗಲ್ ದೇವಿಯ ಮೊರೆ ಹೋಗಿದ್ರು. ಇದೀಗ ಬರೋಬ್ಬರಿ 5 ವರ್ಷಗಳ ಬಳಿಕ ಮಣ್ಣಲ್ಲಿ ಹುದುಗಿ ಹೋಗಿದ್ದ ಬಿಟ್ಕಾಯಿನ್ ಕೇಸ್ಗೆ ಮರುಜೀವ ಬಂದಿದೆ. ಕರ್ನಾಟಕದಲ್ಲೂ ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ಚರ್ಚೆ ಶುರುವಾಗಿದೆ. ಕ್ರಿಪ್ಟೋ ಕರೆನ್ಸಿ ಮಾಯೆಯಲ್ಲಿ ಮುಳುಗಿದ ಜಗತ್ತು, ವಿಶ್ವದ ಆರ್ಥಿಕತೆಗೆ ಸವಾಲಿಸಿದ ಡಿಜಿಟಲ್ ಕಳ್ಳಮಾರ್ಗ, ಕ್ರಿಪ್ಟೋ ಕರೆನ್ಸಿ ಅಪಾಯಗಳನ್ನ ಚರ್ಚೆ ಮಾಡುವ ಮುನ್ನ ಅಸಲಿಗೆ ಇದೇನು ಅನ್ನೋದನ್ನ ಹೇಳಿಬಿಡ್ತೀವಿ. ಕ್ರಿಪ್ಟೋ ಕರೆನ್ಸಿ ಅನ್ನೋದು ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನ ಬಳಸಿಕೊಂಡು ಕ್ರಿಪ್ಟೋಗ್ರಫಿಯ ಮೂಲಕ ಸುರಕ್ಷಿತಗೊಳಿಸಲಾದ ಡಿಜಿಟಲ್ ಅಥವಾ ವರ್ಚುವಲ್ ಕರೆನ್ಸಿ ಆಗಿದೆ. ಇದು ಭೌತಿಕ ರೂಪವನ್ನು ಹೊಂದಿಲ್ಲ ಮತ್ತು ಬ್ಯಾಂಕ್ಗಳು ಅಥವಾ ಸರ್ಕಾರಗಳ ನಿಯಂತ್ರಣ ಇಲ್ಲದೆ ಪೀರ್ ಟು ಪೀರ್ ನೆಟ್ವರ್ಕ್ ಮೂಲಕ ನೇರವಾಗಿ ಆನ್ಲೈನ್ ನಲ್ಲಿ ನಡೆಯುವ ವ್ಯವಹಾರ. ಇನ್ನು ಜಗತ್ತಿನಾದ್ಯಂತ ಹಮಾಸ್, ಐಸಿಸ್ ನಂತ ಭಯೋತ್ಪಾದಕ ಸಂಘಟನೆಗಳು ಡಾರ್ಕ್ ವೆಬ್ ಮುಖಾಂತರ ಅಂತಾರಾಷ್ಟ್ರೀಯ ಡ್ರಗ್ಸ್ ಜಾಲಗಳು ಕ್ರಿಪ್ಟೋ ಮೂಲಕ ವ್ಯವಹಾರ ಮಾಡ್ತಾ ಇವೆ. ದೇಶದ ಸಾವಿರಾರು ಕೋಟಿ ರೂಪಾಯಿ ಕ್ರಿಪ್ಟೋ ಮೂಲಕ ಕನ್ವರ್ಟ್ ಆಗಿ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಹೂಡಿಕೆ ಆಗ್ತಾ ಇದೆ ಅನ್ನೋ ಅನುಮಾನ ದಟ್ಟವಾಗಿದೆ. ಆ QR ಕೋಡ್ ಮೂಲಕ ಅವ್ರು ಹೇಳ್ತಾರೆ, ನೀವು ಈ QR ಕೋಡ್ಗೆ ಡೊನೇಷನ್ ಕೊಡಿ ಕ್ರಿಪ್ಟೋ ಮುಖಾಂತರ, ನಾವು ಅದನ್ನು ಉಪಯೋಗಿಸ್ತೀವಿ. ಅದು ಸಹಿತ ನಡೀತದೆ. ಹೌದು, ಬಿಕಾಸ್ ಆಫ್ ಇಟ್ಸ್ ಸೀಕ್ರೆಸಿ. ಇನ್ಕ್ರಿಪ್ಷನ್ ಇದ್ರೆ The encryption is military grade encryption. 2048-bit encryption ಇರ್ತದೆ ಅಂಥ ಬ್ಲಾಕ್ ಚೈನ್ಸಲ್ಲಿ. It is not possible for ordinary computational machinery to break that encryption. Okay. So it is true that terrorist organizations are getting money ಅಂದ್ರೆ ಅವ್ರಿಗೂ ದುಡ್ಡು ಹೋಗ್ತದೆ. Yes, many of them use cryptocurrencies. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಕತ್ತಲೆ ಲೋಕದಲ್ಲಿ ನಡೆಯುವ ಡಿಜಿಟಲ್ ಕಾರ್ಯಾಚರಣೆ. ಇಲ್ಲಿ ಹಣ ಇಟ್ಟಿದ್ದಕ್ಕೂ ದಾಖಲೆ ಇಲ್ಲ, ಹಣ ಕಳ್ಳತನವಾದ್ರೂ ಕೇಳುವಂತಿಲ್ಲ, ಎಲ್ಲವೂ ಕಣ್ಕಟ್ಟಿನ ಆಟ. ನಮ್ಮ ಕರ್ನಾಟಕದ ಉದಾಹರಣೆಯನ್ನೇ ನೋಡೋದಾದ್ರೆ 2020ರಲ್ಲಿ ಬೆಳಕಿಗೆ ಬಂದ ಶ್ರೀಕಿ ಪ್ರಕರಣದಲ್ಲಿ ಇಂದಿಗೂ ತನಿಖೆ ನಡೀತಾನೆ ಇದೆ. ಆದ್ರೆ ಈ ಪ್ರಕರಣವೂ ಕೂಡ ತಂತ್ರಜ್ಞಾನದ ಸಂಕೀರ್ಣತೆಯಿಂದಾಗಿ ಪೊಲೀಸರಿಗೆ ಕಬ್ಬಿಣದ ಕಡಲೆಯಾಗಿದೆ. ಅದರೊಳಗಡೆ ತೊಡಗಿಸ್ಕೊಂಡು ಬಿಟ್ಕಾಯಿನ್ಗೆ ಇಷ್ಟು ಲಕ್ಷ ಅಂತ ಹೇಳಿ ಅದರಲ್ಲೇ ಮತ್ತೆ ಟ್ರೇಡ್ಗಳು ಒಳಗಡೆ ಆ ಹಣನೇ ಟ್ರೇಡ್ಗಳು ಮಾಡಿ ಮತ್ತು ಹಾಕಿರ್ತಕ್ಕಂಥ ಹಣಕ್ಕೆ ಲಾಭಗಳನ್ನ ಕೊಡ್ತಕ್ಕಂಥದ್ದು. ಏನು ಲಾಭಗಳು ಅವ್ರಿಗೆ ಆಗ್ತದೆ ಅಂತ ಅನ್ನುವಂಥ ಆಸೆಗೆ ಇರ್ತಕ್ಕಂಥದ್ದೇ ಬ್ಲಾಕ್ ಮನಿ, ಅದಕ್ಕೆ ಮತ್ತೆ ಲಾಭ ಮಾಡೋಕ್ಕೆ ಹೋಗ್ತಾರೆ ಇವರು. ಆ ಕಾರಣಕ್ಕೋಸ್ಕರ ಅದರ ಲಾಭದಿಂದೇ ಹೋಗಿ ಮತ್ತು ಹಣದ ಯಾರೂ ನಮಗೆ ಕೈ ಹಾಕೋಕ್ಕಾಗಲ್ಲ, ಅಷ್ಟು ಸುಲಭಕ್ಕೆ ನಮ್ಮನ್ನು ಪತ್ತೆ ಮಾಡೋಕ್ಕಾಗೋದಿಲ್ಲ, ಅದರದ ಸೋರ್ಸಸ್ ಕಂಡುಹಿಡಿಯೋಕ್ಕಾಗೋದಿಲ್ಲ ಅಂತ ಅನ್ನುವಂಥದ್ದು ಭಾಳ ಬಲವಾಗಿ ಸೊಸೈಟಿನಲ್ಲಿ ಉಳ್ಕೊಂಡಿದೆ. ಕ್ರಿಪ್ಟೋ ವ್ಯವಹಾರದಲ್ಲಿ ಕ್ಷಣವೊಂದರಲ್ಲಿ ಕೋಟ್ಯಾಂತರ ರೂಪಾಯಿಗಳ ಲಾಭದ ಸಾಧ್ಯತೆ ಇದೆ. ಹಾಗಾಗಿ ಪ್ರಪಂಚದಾದ್ಯಂತ ಸೈಬರ್ ಟ್ರೇಡರ್ಸ್ ಹಣ ಕಳೆದುಕೊಳ್ಳುವ ಅಪಾಯವನ್ನು ಲೆಕ್ಕಿಸದೆ ಹೂಡಿಕೆಗೆ ಹವಣಿಸ್ತಾರೆ. ನಮ್ಮ ದೇಶದ ಕೆಲವು ದೊಡ್ಡ ದೊಡ್ಡ ಪ್ರಭಾವಿಗಳು ಇದರಲ್ಲಿ ವಹಿವಾಟು ಮಾಡ್ತಾ ಇರೋ ಶಂಕೆ ಇದೆ. UAE, ದುಬೈ ಸೇರಿದಂತೆ ಕ್ರಿಪ್ಟೋ ಕರೆನ್ಸಿ ಮಾನ್ಯವಾಗಿರುವ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿನ ಟ್ರೇಡರ್ಗಳ ಸಹಾಯದಿಂದ ವಹಿವಾಟು ಮಾಡ್ತಿದ್ದಾರಂತೆ. ಕ್ರಿಪ್ಟೋ ಕರೆನ್ಸಿ ಎಷ್ಟು ಲಾಭದಾಯಕವೋ ಅದಕ್ಕಿಂತ ಹೆಚ್ಚು ಅಪಾಯಕಾರಿನೂ ಹೌದು. ಕ್ರಿಪ್ಟೋ ಮೂಲಕ ಪರ್ಯಾಯ ಆರ್ಥಿಕತೆ ಹುಟ್ಟು ಹಾಕುವ ಸಾಧ್ಯತೆಯೂ ಇದೆ. ಈ ಮೂಲಕ ದೇಶದಲ್ಲಿ ಹಣದುಬ್ಬರ ಉಂಟು ಮಾಡುವ ಅಪಾಯಗಳಿವೆ ಎನ್ನುತ್ತಾರೆ ಸೈಬರ್ ತಜ್ಞರು. ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ. ಕ್ರಿಪ್ಟೋ ಕರೆನ್ಸಿ ಇದು ಇಡೀ ಜಗತ್ತನ್ನೇ ಚಿಂತೆಗೆ ನೂಗ್ತಾ ಇರುವಂತ ಶಬ್ದ. ಅತ್ತ ಅಕ್ರಮವೂ ಅಲ್ಲದ ಇತ್ತ ಸಕ್ರಮವೂ ಅಲ್ಲದ ಕರಾಳ ಅರ್ಥವ್ಯವಸ್ಥೆ. ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ನ ಮಾಯಾಜಾಲದಲ್ಲಿ ಭಾರತವು ಸಿಕ್ಕಾಕೊಂಡಿದೆ. ಕರ್ನಾಟಕದಲ್ಲೂ 2020ರಲ್ಲಿ ಬಿಟ್ಕಾಯಿನ್ ಹಗರಣ ಜೋರು ಸದ್ದು ಮಾಡಿತ್ತು. ಅಸಲಿಗೆ ಈ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು,
ಭಾರತದ ಅರ್ಥವ್ಯವಸ್ಥೆಗೆ ಇದು ಯಾವ ರೀತಿ ತೊಂದರೆಯನ್ನ ಕೊಡುತ್ತೆ? ಕ್ರಿಪ್ಟೋ ಕಬಂಧ ಬಾಹುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಕಾನೂನು ಬರಬೇಕಾ? ಬರುತ್ತೆ ಅಂತಂದ್ರೆ ಅದು ಯಾವ ರೀತಿಯ ಕಾನೂನು ಬರಬೇಕು? ಒಂದು ವಿಶೇಷವಾದಂತಹ ಪ್ಯಾಕೇಜ್ ನಿಮ್ಮ ಮುಂದೆ. ಏಪ್ರಿಲ್ 20, 2026 ಅಂದ್ರೆ ಕಳೆದ ಸೋಮವಾರ ಬೆಳ್ಳಂಬೆಳಿಗ್ಗೆ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಮತ್ತು ಅವರ ಮಗ ನಲಪಾಡ್ಗೆ ಇಡಿ ಅಧಿಕಾರಿಗಳು ಶಾಕ್ ನೀಡಿದ್ರು. ಬೆಂಗಳೂರಿನ ಸುಮಾರು 17 ಕಡೆ ಬರೋಬ್ಬರಿ 21 ಗಂಟೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ತಲಾಶ್ ನಡೆಯಿತು. ಇಡಿ ಅಧಿಕಾರಿಗಳ ಈ ದಿಢೀರ್ ದಾಳಿಯ ಹಿಂದೆ ಇದ್ದ ಒಂದೇ ಒಂದು ಲಿಂಕ್ ಅಂದ್ರೆ ಅದು ಬಿಟ್ಕಾಯಿನ್ ಹಗರಣ, ಉರೂಫ್ ಕ್ರಿಪ್ಟೋ ಕರೆನ್ಸಿ ಕರಾಮತ್ತು. ಹೌದು, 2020ರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜೋರು ಸದ್ದು ಮಾಡಿದ್ದ ವಿಚಾರಗಳಲ್ಲಿ ಈ ಬಿಟ್ಕಾಯಿನ್ ಹಗರಣವು ಒಂದು. ಕರ್ನಾಟಕದ ಜನತೆಯಂತೂ ಯಾವ್ದಪ್ಪ ಈ ಬಿಟ್ಕಾಯಿನ್ ಅಂತ ಗೂಗಲ್ ದೇವಿಯ ಮೊರೆ ಹೋಗಿದ್ರು. ಇದೀಗ ಬರೋಬ್ಬರಿ 5 ವರ್ಷಗಳ ಬಳಿಕ ಮಣ್ಣಲ್ಲಿ ಹುದುಗಿ ಹೋಗಿದ್ದ ಬಿಟ್ಕಾಯಿನ್ ಕೇಸ್ಗೆ ಮರುಜೀವ ಬಂದಿದೆ. ಕರ್ನಾಟಕದಲ್ಲೂ ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ಚರ್ಚೆ ಶುರುವಾಗಿದೆ. ಕ್ರಿಪ್ಟೋ ಕರೆನ್ಸಿ ಮಾಯೆಯಲ್ಲಿ ಮುಳುಗಿದ ಜಗತ್ತು, ವಿಶ್ವದ ಆರ್ಥಿಕತೆಗೆ ಸವಾಲಿಸಿದ ಡಿಜಿಟಲ್ ಕಳ್ಳಮಾರ್ಗ, ಕ್ರಿಪ್ಟೋ ಕರೆನ್ಸಿ ಅಪಾಯಗಳನ್ನ ಚರ್ಚೆ ಮಾಡುವ ಮುನ್ನ ಅಸಲಿಗೆ ಇದೇನು ಅನ್ನೋದನ್ನ ಹೇಳಿಬಿಡ್ತೀವಿ. ಕ್ರಿಪ್ಟೋ ಕರೆನ್ಸಿ ಅನ್ನೋದು ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನ ಬಳಸಿಕೊಂಡು ಕ್ರಿಪ್ಟೋಗ್ರಫಿಯ ಮೂಲಕ ಸುರಕ್ಷಿತಗೊಳಿಸಲಾದ ಡಿಜಿಟಲ್ ಅಥವಾ ವರ್ಚುವಲ್ ಕರೆನ್ಸಿ ಆಗಿದೆ. ಇದು ಭೌತಿಕ ರೂಪವನ್ನು ಹೊಂದಿಲ್ಲ ಮತ್ತು ಬ್ಯಾಂಕ್ಗಳು ಅಥವಾ ಸರ್ಕಾರಗಳ ನಿಯಂತ್ರಣ ಇಲ್ಲದೆ ಪೀರ್ ಟು ಪೀರ್ ನೆಟ್ವರ್ಕ್ ಮೂಲಕ ನೇರವಾಗಿ ಆನ್ಲೈನ್ ನಲ್ಲಿ ನಡೆಯುವ ವ್ಯವಹಾರ. ಇನ್ನು ಜಗತ್ತಿನಾದ್ಯಂತ ಹಮಾಸ್, ಐಸಿಸ್ನಂತ ಭಯೋತ್ಪಾದಕ ಸಂಘಟನೆಗಳು ಡಾರ್ಕ್ ವೆಬ್ ಮುಖಾಂತರ ಅಂತಾರಾಷ್ಟ್ರೀಯ ಡ್ರಗ್ಸ್ ಜಾಲಗಳು ಕ್ರಿಪ್ಟೋ ಮೂಲಕ ವ್ಯವಹಾರ ಮಾಡ್ತಾ ಇವೆ. ದೇಶದ ಸಾವಿರಾರು ಕೋಟಿ ರೂಪಾಯಿ ಕ್ರಿಪ್ಟೋ ಮೂಲಕ ಕನ್ವರ್ಟ್ ಆಗಿ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಹೂಡಿಕೆ ಆಗ್ತಾ ಇದೆ ಅನ್ನೋ ಅನುಮಾನ ದಟ್ಟವಾಗಿದೆ. ಆ QR ಕೋಡ್ ಮೂಲಕ ಅವ್ರು ಹೇಳ್ತಾರೆ, ನೀವು ಈ QR ಕೋಡ್ಗೆ ಡೊನೇಷನ್ ಕೊಡಿ ಕ್ರಿಪ್ಟೋ ಮುಖಾಂತರ, ನಾವು ಅದನ್ನು ಉಪಯೋಗಿಸ್ತೀವಿ. ಅದು ಸಹಿತ ನಡೀತದೆ. ಹೌದು, ಬಿಕಾಸ್ ಆಫ್ ಇಟ್ಸ್ ಸಿಕ್ರೆಸಿ. ಇನ್ಕ್ರಿಪ್ಷನ್ ಇದ್ರೆ The encryption is military grade encryption. 2048-bit encryption ಇರ್ತದೆ ಅಂಥ ಬ್ಲಾಕ್ ಚೈನ್ಸಲ್ಲಿ. It is not possible for ordinary computational machinery to break that encryption. Okay. So it is true that terrorist organizations are getting money, ಅಂದ್ರೆ ಅವ್ರಿಗೂ ದುಡ್ಡು ಹೋಗ್ತದೆ. Yes, many of them use cryptocurrencies. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಕತ್ತಲೆ ಲೋಕದಲ್ಲಿ ನಡೆಯುವ ಡಿಜಿಟಲ್ ಕಾರ್ಯಾಚರಣೆ. ಇಲ್ಲಿ ಹಣ ಇಟ್ಟಿದ್ದಕ್ಕೂ ದಾಖಲೆ ಇಲ್ಲ, ಹಣ ಕಳ್ಳತನವಾದರೂ ಕೇಳುವಂತಿಲ್ಲ, ಎಲ್ಲವೂ ಕಣ್ಕಟ್ಟಿನ ಆಟ. ನಮ್ಮ ಕರ್ನಾಟಕದ ಉದಾಹರಣೆಯನ್ನೇ ನೋಡೋದಾದ್ರೆ 2020ರಲ್ಲಿ ಬೆಳಕಿಗೆ ಬಂದ ಶ್ರೀಕಿ ಪ್ರಕರಣದಲ್ಲಿ ಇಂದಿಗೂ ತನಿಖೆ ನಡೀತಾನೆ ಇದೆ. ಆದ್ರೆ ಈ ಪ್ರಕರಣವೂ ಕೂಡ ತಂತ್ರಜ್ಞಾನದ ಸಂಕೀರ್ಣತೆಯಿಂದಾಗಿ ಪೊಲೀಸರಿಗೆ ಕಬ್ಬಿಣದ ಕಡಲೆಯಾಗಿದೆ. ಅದರೊಳಗಡೆ ತೊಡಗಿಸ್ಕೊಂಡು ಬಿಟ್ಕಾಯಿನ್ಗೆ ಇಷ್ಟು ಲಕ್ಷ ಅಂತ ಹೇಳಿ ಅದರಲ್ಲೇ ಮತ್ತೆ ಟ್ರೇಡ್ಗಳು ಒಳಗಡೆ ಆ ಹಣನೇ ಟ್ರೇಡ್ಗಳು ಮಾಡಿ ಮತ್ತು ಹಾಕಿರ್ತಕ್ಕಂಥ ಹಣಕ್ಕೆ ಲಾಭಗಳನ್ನ ಕೊಡ್ತಕ್ಕಂಥದ್ದು, ಆ ಏನು ಲಾಭಗಳು ಅವ್ರಿಗೆ ಆಗ್ತದೆ ಅಂತ ಅನ್ನುವಂಥ ಆಸೆಗೆ ಇರ್ತಕ್ಕಂಥದ್ದೇ ಬ್ಲಾಕ್ ಮನಿ. ಅದಕ್ಕೆ ಮತ್ತೆ ಲಾಭ ಮಾಡೋಕ್ಕೆ ಹೋಗ್ತಾರೆ ಇವರು. ಆ ಕಾರಣಕ್ಕೋಸ್ಕರ ಅದರ ಲಾಭದಿಂದೇ ಹೋಗಿ ಮತ್ತು ಹಣದ ಯಾರೂ ನಮಗೆ ಕೈ ಹಾಕೋಕ್ಕಾಗಲ್ಲ, ಅಷ್ಟು ಸುಲಭಕ್ಕೆ ನಮ್ಮನ್ನು ಪತ್ತೆ ಮಾಡೋಕ್ಕಾಗೋದಿಲ್ಲ, ಅದರದ ಸೋರ್ಸಸ್ ಕಂಡುಹಿಡಿಯೋಕ್ಕಾಗೋದಿಲ್ಲ ಅಂತ ಅನ್ನುವಂಥದ್ದು ಭಾಳ ಬಲವಾಗಿ ಸೊಸೈಟಿನಲ್ಲಿ ಉಳ್ಕೊಂಡಿದೆ. ಕ್ರಿಪ್ಟೋ ವ್ಯವಹಾರದಲ್ಲಿ ಕ್ಷಣವೊಂದರಲ್ಲಿ ಕೋಟ್ಯಾಂತರ ರೂಪಾಯಿಗಳ ಲಾಭದ ಸಾಧ್ಯತೆ ಇದೆ. ಹಾಗಾಗಿ ಪ್ರಪಂಚದಾದ್ಯಂತ ಸೈಬರ್ ಟ್ರೇಡರ್ಸ್ ಹಣ ಕಳೆದುಕೊಳ್ಳುವ ಅಪಾಯವನ್ನು ಲೆಕ್ಕಿಸದೆ ಹೂಡಿಕೆಗೆ ಹವಣಿಸ್ತಾರೆ. ನಮ್ಮ ದೇಶದ ಕೆಲವು ದೊಡ್ಡ ದೊಡ್ಡ ಪ್ರಭಾವಿಗಳು ಇದರಲ್ಲಿ ವಹಿವಾಟು ಮಾಡ್ತಾ ಇರೋ ಶಂಕೆ ಇದೆ. UAE, ದುಬೈ ಸೇರಿದಂತೆ ಕ್ರಿಪ್ಟೋ ಕರೆನ್ಸಿ ಮಾನ್ಯವಾಗಿರುವ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿನ ಟ್ರೇಡರ್ಗಳ ಸಹಾಯದಿಂದ ವಹಿವಾಟು ಮಾಡ್ತಿದ್ದಾರಂತೆ. ಕ್ರಿಪ್ಟೋ ಕರೆನ್ಸಿ ಎಷ್ಟು ಲಾಭದಾಯಕವೋ ಅದಕ್ಕಿಂತ ಹೆಚ್ಚು ಅಪಾಯಕಾರಿನೂ ಹೌದು. ಕ್ರಿಪ್ಟೋ ಮೂಲಕ ಪರ್ಯಾಯ ಆರ್ಥಿಕತೆ ಹುಟ್ಟು ಹಾಕುವ ಸಾಧ್ಯತೆಯೂ ಇದೆ. ಈ ಮೂಲಕ ದೇಶದಲ್ಲಿ ಹಣದುಬ್ಬರ ಉಂಟು ಮಾಡುವ ಅಪಾಯಗಳಿವೆ ಎನ್ನುತ್ತಾರೆ ಸೈಬರ್ ತಜ್ಞರು. ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ.